कर्नाटक में कावेरी आबी तनाज़ा एक बार फिर शिद्दत इख्तियार कर चुका है। कावेरी वाटर रेगुलेशन कमेटी की जानिब से तमिलनाडु के लिए पानी छोड़ने की हिदायत के बाद रियासत में सियासी बयानबाजी भी तेज़ हो गई है। कमेटी ने कर्नाटक को हिदायत दी है कि 29 जुलाई से आइंदा 15 दिनों तक बिलीगुंडलू में रोज़ाना 3500 क्यूसेक पानी का बहाव बरकरार रखा जाए, जो मजमूई तौर पर तकरीबन 4 टीएमसी पानी के बराबर है। इस फैसले पर बीजेपी के रियासती सदर BY विजेंद्रा ने सख्त रद्द-ए-अमल जाहिर करते हुए कांग्रेस हुकूमत पर किसानों के मफादात को नज़रअंदाज करने का इल्ज़ाम लगाया। उन्होंने कहा कि रियासत में पानी की शदीद किल्लत है, इसलिए तमिलनाडु को पानी छोड़ने के बजाय हुकूमत को कावेरी वाटर रेगुलेशन कमेटी के फैसले को अदालत में चैलेंज करना चाहिए। BY विजेंद्रा ने खबरदार किया कि अगर हुकूमत ने कमेटी की हिदायत पर अमल करते हुए पानी छोड़ा तो बीजेपी रियासत भर में बड़े पैमाने पर एहतजाज शुरू करेगी। दूसरी जानिब कर्नाटक के नायब वज़ीर आला जी परमेश्वरा ने कहा कि वज़ीर आला DK शिव कुमार ने पानी के बहरान पर तबादला ख्याल के लिए कुल जमाती इजलास बुलाने की भी तजवीज़ दी है। जी परमेश्वरा ने कहा कि कर्नाटक में पीने के पानी की ज़रूरियात पूरी करना भी मुश्किल हो रहा है। ऐसे हालात में रोज़ाना 3500 क्यूसेक पानी छोड़ने का जवाब समझ से बालातर है। तमिलनाडु के वज़ीर आला C जोसेफ विजय की जानिब से वज़ीर आज़म नरेंद्र मोदी को मेकेदाटू मंसूबे की मुखालिफत में लिखे गए ख़त पर रद्द-ए-अमल देते हुए जी परमेश्वरा ने कहा कि इस मामले का हतमी फ़ैसला अदालत ही करेगी। उन्होंने ये भी कहा कि कर्नाटक और तमिलनाडु के उज़राए आला के दरमियान मजूज़ा मुलाकात ज़रूरी है, क्योंकि वफाकी निज़ाम में बैन रियासती तनाज़ात का हल बातचीत के ज़रिए ही मुमकिन है। इधर कर्नाटक असम्बली में कायद हिज़्ब इख्तिलाफ R अशोका ने चित्रदुर्गा के खुश्क साली से मुतासरा इलाक़ों का दौरा किया और रियासती हुकूमत पर ज़मीनी सूरत हाल का दुरुस्त अंदाज़ा न लगाने का इल्ज़ाम आयद किया। R अशोका का कहना था कि हुक्काम फील्ड में जाकर जायज़ा लेने के बजाय सिर्फ दफ्तरी रिपोर्ट्स पर इन्हिसार कर रहे हैं, जिसके बायस किसानों के मुश्किलात का सही अंदाज़ा नहीं लगाया जा रहा। ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಮಾಡಿದರು. ಅಷ್ಟೇ ಅಲ್ಲ, ಕದ್ದು ಮುಚ್ಚಿ ರಾತ್ರೋರಾತ್ರಿ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಖುಷಿಪಡಿಸಬೇಕು ಅಂತ ಹೇಳಿ ನಮ್ಮ ರಾಜ್ಯದ ರೈತರಿಗೆ, ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡಿ ರಾತ್ರೋರಾತ್ರಿ ನೀರು ಬಿಡುವಂಥ ಕೆಲಸ ಮಾಡಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ತಮಗೆ ಗೊತ್ತಿರಲಿಲ್ವಾ ಭೀಕರ ಬರಗಾಲವನ್ನು ಎದುರಿಸ್ತಾ ಇದ್ದೇವೆ, ನಾಳೆ CWRCಯಿಂದ ಮುಂದೆ ಇಂಥ ತೀರ್ಮಾನ ಬರ್ಬೋದು ಅಂತಕ್ಕಂಥ ಊಹೆ ತಮಗಿರಲಿಲ್ವಾ? ಯಾಕಿಂತ ಕಪಟ ನಾಟಕವನ್ನು ಆಡ್ತಾ ಇದ್ದೀರಿ? ಇವತ್ತು ಕಾವೇರಿ KRS ಜಲಾಶಯದಲ್ಲಿ 17.39 TMC ಅಷ್ಟು ನೀರು ಸ್ಟೋರೇಜ್ ಇದೆ. ಅದರಲ್ಲಿ 5 TMC ಅಷ್ಟು ಡೆಡ್ ಸ್ಟೋರೇಜ್. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು 13-14 TMC ಮಾತ್ರ. ಈಗ ನಿನ್ನೆ ಬಂದಿರತಕ್ಕಂಥ ತೀರ್ಪಿನ ಮುಖ್ಯ ಪ್ರಕಾರ ನೀವು ದಿನನಿತ್ಯ ಮತ್ತೆ ತಮಿಳುನಾಡಿಗೆ ನೀರನ್ನು ಹರಿಬಿಡೋದಕ್ಕೆ ಶುರು ಮಾಡಿದರೆ ಕಾವೇರಿ ಕೊಳ್ಳದ ರೈತರ ಪರಿಸ್ಥಿತಿ ಏನಾಗ್ತದೆ? ಯಾಕೆ ಇವತ್ತು ಮುಖ್ಯಮಂತ್ರಿಗಳು ಆ ಭಾಗದ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ? ಯಾಕೆಂತ ಕಪಟ ನಾಟಕವನ್ನು ಆಡ್ತಾ ಇದ್ದೀರಾ ನೀವು? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ, ರೈತರ ಜೀವನ ಜೊತೆ ಚೆಲ್ಲಾಟ ಆಡೋದನ್ನು ಬಿಟ್ಟು CWRCಗೆ ಮರುಪರಿಶೀಲನಾ ಅರ್ಜಿಯನ್ನು ತತ್ಕ್ಷಣ ಹಾಕಬೇಕು. ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡಬೇಕು. ತೀವ್ರ ಬರಗಾಲ ಯಾವ ರೀತಿ ರೈತರು ಸಂಕಷ್ಟದಲ್ಲಿದ್ದಾರೆ ಅದನ್ನು ಮನವರಿಕೆ ಮಾಡುವಂಥ ಕೆಲಸ ಕರ್ತವ್ಯ ರಾಜ್ಯ ಸರ್ಕಾರದ್ದು. ಇಷ್ಟು ಬಾರಿ ಡೆಲ್ಲಿಗೆ ಹೋಗ್ಬರ್ತೀರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತೇಳಿ, ಯಾಕೆ ವಕೀಲರನ್ನ ಕೂರಿಸಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ? ಇಂಥ ದ್ರೋಹ ಬಗೆಯುವಂಥ ಕೆಲಸ
ರೈತರಿಗೆ ದ್ರೋಹ ಬಗೆಯುವಂಥ ಕೆಲಸ ನೀವು ಮಾಡಬಾರ್ದು. ಭಾರತೀಯ ಜನತಾ ಪಾರ್ಟಿ ನಾಡಿದ್ದು 31ನೇ ತಾರೀಕು ಮಂಡ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು ಅಂತ ಹೇಳಿ ಮಂಡ್ಯದಲ್ಲಿ 31ನೇ ತಾರೀಕು ಒಂದು ಬೃಹತ್ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಆ ಭಾಗದ ರೈತ ಸಂಘಟನೆಗಳು, ಸಂಘ ಸಂಸ್ಥೆಗಳು ತಾವೆಲ್ಲರೂ ಕೂಡ ಈ ರೈತರ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇದ್ರ ಬಗ್ಗೆ ಈಗ ಸರ್ವಪಕ್ಷದ ಸಭೆಯನ್ನು ಕರಿತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಇದು ಪ್ರತಿ ಬಾರಿನೂ ಕೂಡ ನಮಗೆ ಇಂಥದ್ದೇ ಸಮಸ್ಯೆಗಳು ಬರುತ್ತೆ. ನೀರು ಇರುವಾಗ ನಾವು ಅವ್ರನ್ನ ಕೇಳೋದು ಕೂಡ ಇಲ್ಲ, ನಾವೇ ಕೊಡ್ತೇವೆ. ಕಳೆದ ವರ್ಷ ಆಗಲಿ ಅದರ ಹಿಂದಿನ ವರ್ಷ ಆಗಲಿ ಅವ್ರಿಗೇನು ನಮಗೆ ಫಿಕ್ಸ್ ಮಾಡಿರೋ TMC ವಾಟರ್ ಇದೆ ಅದರ ಹೆಚ್ಚು ಕೊಟ್ಟಿದ್ದೇವೆ. ಈ ಬಾರಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂಥ ಸನ್ನಿವೇಶ ಇರುವಾಗ ಅವರು 3,500 ಕ್ಯೂಸೆಕ್ಸ್ ಅನ್ನ ನೀರು ಕೊಡಬೇಕು ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ. ನಮ್ಮಲ್ಲಿ ಇದ್ದಾಗ ಕೊಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷದ ಸಭೆಯನ್ನು ಕರಿಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರುವ ಸಾಧ್ಯತೆ ಕೂಡ ಇದೆ. ಅದಿನ್ನೂ ಕನ್ಫರ್ಮ್ ಆಗಬೇಕು. ಒಂದು ವೇಳೆ ಅವ್ರು ಬಂದಾಗ ಅದನ್ನ ನಾವು ಅವರ ಜೊತೆಯಲ್ಲೂ ಕೂಡ ಪ್ರಸ್ತಾಪ ಮಾಡಬಹುದು. ಸರ್, ಇವತ್ತು ಕಾನೂನು ತಜ್ಞರ ಜೊತೆ ಸಿಎಂ ಅವರು ಮೀಟಿಂಗ್ ನಡೆಸ್ತಾ ಇದ್ದಾರೆ ಡೆಲ್ಲಿನಲ್ಲಿ, ಏನೆಲ್ಲ ಚರ್ಚೆ? ಇಲ್ಲ, ಮೊನ್ನೆ ಕೂಡ ನಾವು MPs ಮೀಟಿಂಗ್ ಇರುವಾಗ ಮಾನ್ಯ ಕಾತರ್ಕಿ ಅವರೆಲ್ಲರೂ ಕೂಡ ಬಂದಿದ್ರು. ನಮ್ಮ ನೀರಾವರಿ ಸಚಿವರು ಕೂಡ ರಾಮಲಿಂಗ ರೆಡ್ಡಿ ಅವರು ಕೂಡ ಬಂದಿದ್ರು ಅಲ್ಲಿಗೆ. ಬಹುಶಃ ನನಗೆ ಬೇರೆ ಕೆಲಸ ಇತ್ತು ಅಂತ ನಿನ್ನೆ ವಾಪಸ್ ಬಂದೆ. ಇವತ್ತು ಅವರು ಸಭೆಯನ್ನ ಮಾಡಿದ್ರೆ ಅವರು ಒಂದು ತೀರ್ಮಾನ ತಗೊಳ್ತಾರೆ ಅಂತ ಅನ್ಕೊಳ್ತೀನಿ. ಸರ್, ಕಾವೇರಿ ವಿಚಾರಕ್ಕೆ ಇವತ್ತು ಸಹ ಕನ್ನಡ ಪರ ಸಂಘಟನೆಗಳೊಂದಷ್ಟು ಪ್ರತಿಭಟನೆಗೆ, ಹೋರಾಟಕ್ಕೆ ಕರೆ ಕೊಟ್ಟಿದೆ. ಇಲ್ಲ, ಸ್ವಾಭಾವಿಕವಾಗಿ ಅವರು ಮಂಡ್ಯದಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ಪ್ರತಿಭಟನೆಗಳನ್ನ ರೈತ ಸಂಘದವರು ಮತ್ತು ಬೇರೆ ಬೇರೆ ಸಂಘದ ಸಂಸ್ಥೆಗಳು ಮಾಡ್ತಾರೆ. ಅವರು ನಿನ್ನೆ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ 3,500 ಅವ್ರಿಗೂ ಗೊತ್ತಿದೆ ನೀರಿಲ್ಲ ಹೇಗೆ ಕೊಡೋದು ಅಂತೇಳಿ. ಸರ್ಕಾರ ಒಂದು ವೇಳೆ ಒಪ್ಪಿಕೊಂಡು ಇರೋ ನೀರನ್ನು ಕೊಟ್ಬಿಡ್ಬೋದೇ ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಅವ್ರು ಮಾಡಿದ್ದಾರೆ. ನಾವು ನೋಡೋಣ ಏನು ಅಂತಿಮವಾಗಿ ಏನು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಮೇಕೆದಾಟು ಯೋಜನೆಗೂ ಕೂಡ ತಮಿಳುನಾಡು ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿಗೆ. ಅಲ್ಲ, ಈಗ ಅವರು ನೋಡಿ, ಕೋರ್ಟೇ ಹೇಳಿದೆ, ನೀವು ಅವರ ರಾಜ್ಯದಲ್ಲಿ ಅವ್ರು ಕಟ್ಕೊಳಕ್ ನಿಮ್ದೇನಿದೆ, ನಿಮಗೆ ನೀರು ಬೇಕು, ನಿಮಗೇನು ನಾವು ತೀರ್ಮಾನ ಮಾಡಿದೀವಿ ಅಷ್ಟು ಪ್ರಮಾಣದ ನೀರು ಕೊಟ್ರೆ ಆಯ್ತಲ್ಲ ನಿಮ್ಗೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದು ತಕರಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರೇನ ಹೇಳಿದ್ರು ಕೂಡ ಕೋರ್ಟಲ್ಲಿ ಹೇಳ್ಬೇಕಾಗ್ತದೆ. ಅಲ್ಲಲ್ಲ, ಅವರು ಬರೀಲಿ, ಪತ್ರ ಬರೆಯೋದಕ್ಕೆ ಯಾರು ಸ್ಟಾಪ್ ಮಾಡಕ್ಕಾಗುತ್ತೆ. ಆದ್ರೆ ಪ್ರಧಾನಮಂತ್ರಿಗಳು ಆಗ್ಲಿ ಅಥವಾ ಕೋರ್ಟ್ ಆಗಲಿ, ಪ್ರಧಾನಮಂತ್ರಿಗಳು ಕೋರ್ಟಿಗಿನ್ನ ಮೇಲೆ ಇರೋದಿಲ್ಲ. ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅಂತಿಮವಾಗಿ ಅದೇ ಫೈನಲ್. ಅದರಿಂದ ಈಗ ಅವರು ಅಂತಿಮವಾಗಿ ತೀರ್ಪು ಕೊಟ್ಟಿದ್ದಾರೆ, ಅದರ ಪ್ರಕಾರ ಹೋಗ್ತೇವೆ. ಸರ್, ವಿಜಯ್ ಅವರು ರಾಜ್ಯಕ್ಕೆ ಬರ್ತಿರೋದನ್ನ ಬಿಜೆಪಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಇಂಡಿ ಒಕ್ಕೂಟದಲ್ಲಿ ಇವರು ಇರೋದ್ರಿಂದ ಇವರು ಮೇಕೆದಾಟು ಯೋಜನೆಗಾಗಿ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರು ಬಂದು ಇನ್ನೇನು ಹೇಳಿದ್ದಾರೆ, ಕರ್ನಾಟಕದ ಮುಂದೆ ಅವಮಾನ ಮಾಡುವಂತಹದ್ದು ಯಾಕೆ ಬೇಕು ಅನ್ನುವಂತಹದ್ದು ಬಿಜೆಪಿ ಅವರ ವಾದ. ಸರ್, ಎರಡು ರಾಜ್ಯದ ಮುಖ್ಯಸ್ಥರು ಅನೇಕ ಸಮಸ್ಯೆಗಳಿರ್ತವೆ, ಅವುಗಳನ್ನು ಸೇರಿ ನಾವು ಬಗೆಹರಿಸಿಕೊಳ್ತೀವಿ ಅಂತಂದ್ರೆ ಅದು ಕೂಡ ಆಗಬಾರ್ದು ಅಂತಂದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಲ್ಲ ಸಾಮಾನ್ಯ. ಮೊನ್ನೆ ಭದ್ರಾ ಪ್ರಾಜೆಕ್ಟಿನ ಹತ್ರ ನಾವು ಆ ಗೇಟ್ಗಳೆಲ್ಲ ರಿಪ್ಲೇಸ್ ಮಾಡಿತ್ತು. ಅದರ ಉದ್ಘಾಟನೆಗೆ ಚಂದ್ರಬಾಬು ನಾಯ್ಡು ಅವರು ಬಂದಿದ್ರು, ತೆಲಂಗಾಣ ಮುಖ್ಯಮಂತ್ರಿಗಳು ಬಂದಿದ್ರು ಮತ್ತು ನಮ್ಮ 3 ಜನ ಸೇರ್ಕೊಂಡು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ನದಿ ಜೋಡಣೆ ಇರಬಹುದು ಅಥವಾ ಬೇರೆ ನೀರಿನ ಹಂಚಿಕೆ ಇರಬಹುದು. ಅದನ್ನ ಪ್ರಸ್ತಾಪ ಮಾಡಿ ನಾವೇ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ರಿಸರ್ವಾಯರ್ ಕಟ್ಟಬೇಕು ಅನ್ನುವಾಗ 90% ಕೇಂದ್ರ ಕೊಡುತ್ತೆ, 10% ರಾಜ್ಯ ಕೊಡಬೇಕು ಅಂತ ಹೇಳಿ ಕೇಂದ್ರದ ನೀರಾವರಿ ಸಚಿವರು ಕೂಡ ಅದೇ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ನಾವು ಪಕ್ಕದ ರಾಜ್ಯದ
ರಾಜ್ಯಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಾದ್ರೆ ಅದಕ್ಕೆ ಬಿಜೆಪಿಯವರಿಗೆ ಏನು ತಕರಾರು? ಏನು ಜಗಳಾಡ್ಕೊಂಡೇ ಇರಬೇಕಾ ನಾವು? ಅವ್ರು ಹೇಳೋ ಪ್ರಕಾರ ರಾಜ್ಯಗಳೆಲ್ಲ ಜಗಳಾಡ್ಕೊಂಡೇ ಇರಬೇಕು, ಅವ್ರು ಯಾರು ಕೂಡ ಹೊಂದಾಣಿಕೆಯಲ್ಲಿ ಹೋಗಬಾರ್ದು ಅನ್ನೋದೇನಾದ್ರೂ ಅವ್ರದ್ದು ಇದ್ರೆ ಅದು ಅವರ ನೀತಿ, ಅದು ಭಾರತೀಯ ಜನತಾ ಪಾರ್ಟಿಯ ನೀತಿ ಇರಬೇಕು.